ಅಲ್ಲ ಈಗ ಅಲ್ಲ ಇದೆಲ್ಲ ಅದಕ್ಕೆ ಏನಾಗುತ್ತೆ ಮೊದಲಿಗೆ ಈಗ ಸೈಬರಲ್ಲಿ ಆಗಿದ ತಕ್ಷಣ ಯಾರಿಗೆ ಎಲ್ಲೋ 1930 ಇಸ್ ದ ಹೆಲ್ಪ್ಲೈನ್. ಸೈಬರ್ ಕ್ರೈಮ್ ಆದರೆ ಯಾವುದೇ ಥರ ಮೊಬೈಲ್ನಲ್ಲಿ ನೆಟ್ವರ್ಕಲ್ಲಿ ನೆಟ್ವರ್ಕ್ ಯೂಸ್ ಮಾಡಿಕೊಂಡು ಯಾವುದೇ ಥರ ಕ್ರೈಮ್ ಆದರೂ ಹೆಲ್ಪ್ಲೈನ್ ಈಸ್ 1930. 1930 ಒಂದು ಹೆಲ್ಪ್ಲೈನ್ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಮೊಬೈಲಲ್ಲಿ ಏನಾದರೂ ನಮಗೆ ಕ್ರೈಮ್ ಆದರೆ ಯಾರ ಹತ್ರ ಹೋಗಬೇಕು ಅಂತ ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಮ್ಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಬೇಕು ಅವರು. ಆಮೇಲೆ ಇವಾಗಂತೂ ಬಾಡಿ ಶೇಮಿಂಗ್ ಇದೆಲ್ಲ ಎಷ್ಟಿದೆ ಅಂತಂದರೆ ಆ್ಯಪ್ಸು ಏನಿಲ್ಲ, ಅವ್ರು ಕಂಪ್ಲೇಂಟ್ ಮಾಡಬೇಕು, ಮತ್ತು ಅವರನ್ನು ಹುಡುಕಿ ಸೈಬರ್ ಕ್ರೈಮ್ನವರು ಅದನ್ನು ಡಿಲೀಟ್ ಮಾಡಿಸಿ ಅವ್ರಿಗೆ ಪನಿಷ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಆದರೆ ಈ ಸೈಬರ್ ಕ್ರೈಮಿಂದನೂ ಹೇಗೆ ತಡಿಬೋದು ಅಂಥೇಳಿ ಎಲ್ಲ ಥರ ಕ್ರಮಗಳನ್ನು ಒಂದು ರೂಪಿಸ್ತಾ ಇದ್ದಾರೆ ನಮ್ಮ ಗೃಹ ಇಲಾಖೆಯವರು. ಸೊ ಅದನ್ನು ಸಹ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅದನ್ನು ಸಹ ಬಿಡುಗಡೆ ಮಾಡಿ ನಿಮಗೆ ತಿಳಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.